ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇದು ನನ್ನ ಈ ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಆಲ್ರೆಡಿ ಅಂಜನಾದ್ರಿ ಬೆಟ್ಟ ಅನ್ನೋದೇನು ಲಾಗ್ಸ್ ಮಾಡಿದೆ ಅದು ಕಂಪ್ಲೀಟ್ ಮಾಡಿದೆ. ಈಗ ಹೊಸ ಲಾಗ್ ಮಾಡಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನೀವೇ ಯಾವ ಬಸ್ ಸ್ಟ್ಯಾಂಡ್ ಇದು ಅಂತೇಳಿ ನನಗೆ ಕಮೆಂಟಲ್ಲಿ ಹಾಕಿ. ಫೈನಲಿ ರೀಚ್ ಆಗಿದ್ದೀನಿ. ಇಲ್ಲಿಂದ ನನ್ನ ಹೊಸ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ಒಂದೆರಡು ವ್ಲಾಗ್ಸ್ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ. ಅವು ನೋಡಿದ್ರೆ ನಿಮಗೆ ವಿಡಿಯೋ ಏನು ಮಾಡಿದ್ದೀನಿ ಬಿಟ್ಟಿದ್ದೀನಿ ಅಂತೇಳಿ ಕಂಪ್ಲೀಟಾಗಿ ಅರ್ಥ ಆಗೋಂಥದ್ದು. ಮತ್ತು ಇದೇ ರೀತಿ ನನಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಹಾಕಿ. ನನಗೆ ಇದೇ ರೀತಿ ಸಪೋರ್ಟ್ಗಳು ಮಾಡ್ತಾಯಿರಿ. ನಾನು ಆಲ್ ಓವರ್ ಕರ್ನಾಟಕ ಸುತ್ತಬೇಕನ್ನೋದು ಫಸ್ಟ್ ನನ್ನ ಪ್ಲ್ಯಾನ್ ಇರೋದು. ಆಲ್ಮೋಸ್ಟು ನನ್ನ ಕೆಲಸದೊಟ್ಟಿಗೆ ಯಾವಾಗ ಫ್ರೀ ಆಗ್ತೀನಿ ಅವಾಗೆಲ್ಲ ಯಾವುದ್ಯಾವುದು ಪ್ಲೇಸ್ಗಳಿದೆ ಪ್ರತಿಯೊಂದನ್ನು ನಿಮಗೆ ತೋರಿಸಿ ನಿಮಗೆ ನೀವು ನೋಡಿದ್ರಂಥ ಪ್ಲೇಸ್ಗಳನ್ನು ಸಹ ತೋರಿಸ್ತೀನಿ. ಇದು ನನಗೆ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಮನೆ ಮಗನ ಥರ ಸಪೋರ್ಟ್ ಮಾಡಿ ಅರಿಸಿ. ಇಲ್ಲಿಂದ ನನ್ನ ಲಾಗ್ ಸ್ಟಾರ್ಟ್ ಆಗ್ತದೆ ಫ್ರೆಂಡ್ಸ್. ಸ್ನೇಹಿತರೆ, ಫೈನಲಿ ಎಲ್ಲ ಮುಗಿಸಿ ಫೈನಲಿ ಬಂದು ನಮ್ಮ ಇದು ಕೊಡಗಲ್ಲಿ ಇದು ನಮ್ಮ ತಾಯಿ ಮನೆ ಯಾವ ಥರ ಅಂದರೆ ತಾಯಿ ಮನೆ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ. ಯಾವ ಥರ ಆಗಿನ ಕಾಲದಲ್ಲಿ ಕಟ್ಟಿರೋಂಥ ಮನೆಗಳು, ಏನು ಡೆಕೋರೇಷನ್ ಏನಿಲ್ಲ ಹೆಂಗಿದೆ ಹಂಗೆ ಇದೆ. ಅದರಲ್ಲೇ ಜೀವನ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಆಗ್ಲಿಂದನೂ ಇದೆ. ಬಟ್ ಆಗಿನ ಕಾಲದಿಂದನೂ ಇಲ್ಲಿವರೆಗೂ ಅದೇ ರೀತಿ ಬಂದಿದೆಯಲ್ಲ ನೋಡಿ. ಒಂದು ಫ್ರೆಂಡ್ಲಿ ನಾಯಿ ಇದೆ, ತುಂಬ ಫ್ರೆಂಡ್ಲಿ ಆಗಿರ್ತದೆ ನಾಯಿ, ಯಾರಿಗೂ ಕಚ್ಚಲ್ಲ. ಬಟ್ ಏನೋ ಒಂದು ಪ್ರೀತಿಗೆ ಸಾಕಿದ್ದಾರೆ. ಬಾ ಏನೋ ಹಾಂ ಸಾಕು ಬನ್ನಿ ಮುಂದೆ ಹೋಗೋಣ. ಒಳಗಡೆ ಕ್ಲೈಮೇಟ್ಸ್ ಯಾವ ಥರ ಇದೆ ಏನು ಪೂರ್ತಿ ಕಂಪ್ಲೀಟಾಗಿ ತೋರಿಸ್ತೀನಿ. ಏನಾದರೂ ತುಂಬ ಮೆಂಟಲಿ ಕೆಲಸದಿಂದಾಗಲಿ ಅಥವಾ ಮನೆ ವಿಚಾರಗಳಲ್ಲಾಗಲಿ ಏನಾದರೂ ಮೆಂಟಲಿ ನಮಗೆ ತುಂಬ ಫ್ರಸ್ಟ್ರೇಷನ್ಸ್ ಆಯಿತು ಅಂದರೆ ತಕ್ಷಣ ಬೈಕ್ ತಗೊಂಡು ನೋಡಿ ಈ ಥರ ಒಂದು ಕ್ಲೈಮೇಟ್ಸಿಗೆ ಬಂದುಬಿಟ್ರೆ ಸತ್ಯವಾಗ್ಲೂ ಫ್ರೆಂಡ್ಸ್ ಒಂದು 10ರಿಂದ ಒಂದು ಅರ್ಧ ಗಂಟೆ ಸಾಕು. ಇಂಥ ಕ್ಲೈಮೇಟ್ಸಲ್ಲಿ ನೀವು ಸಮಯ ಕಳೀತು ಅಂದರೆ ಆಟೋಮೆಟಿಕ್ಲಿ ನಿಮ್ದು ಏನೇ ಫ್ರಸ್ಟ್ರೇಷನ್ಸ್ ಅನ್ನೋದಿದ್ರೂ ಆಟೋಮೆಟಿಕ್ಲಿ ಡೌನ್ ಆಗೋಗುತ್ತೆ. ಬಟ್ ಒಂದು ಹೊಸ ಥರ ಫೀಲು, ಏನೋ ಒಂಥರ ನೆಮ್ಮದಿ ಅನ್ನೋದು ಸಿಗ್ತದೆ ಇಂಥ ವಾತಾವರಣದಲ್ಲಿ. ಒಂದು 5 ನಿಮಿಷ ನೀವು ಕರೆಕ್ಟಾಗಿ ಈ ಲೊಕೇಶನಲ್ಲಿ ಒಂದು 5 ನಿಮಿಷ ಅದಾದರೂ ಒಂದು ಮರದಡಿಲಿ ಕೂತ್ರೆ ಸಾಕು, ಬುದ್ಧನ ಥರ ಧ್ಯಾನ ಮಾಡ್ದಂಗೆ ಆಗ್ಬಿಡುತ್ತೆ. ನೋಡಿ ಯಾವ ಥರ ಇದೆ ಲೊಕೇಶನ್ನು. ಕೊಡಗು ನೋಡಲಿಕ್ಕೆ ಚೆಂದ ಅಲ್ಲ, ನಿಮಗೆ ಗೊತ್ತಿದೆ ಆಲ್ಮೋಸ್ಟು. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಇಲ್ಲಿ ಜನಗಳ ಮಾತುಕತೆಯೂ ಚೆಂದ. ಅಂದರೆ ಅವ್ರ ಮಾತುಕತೆಯಲ್ಲಿ ತುಂಬ ನೀಟ್ನೆಸ್ ಇರ್ತದೆ, ತುಂಬ ರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ. ಅಂದರೆ ಬೇರೆ ಕಡೆ ಬೇರೆ ರೀತಿ ಮಾತಾಡ್ತಾರೆ ಅಂತಲ್ಲ, ಬಟ್ ಅಲ್ಲಿ ವಾತಾವರಣಕ್ಕೆ ತಕ್ಕಂಗೆ ಅಲ್ಲಿ ಜನಗಳು ಮಾತಾಡ್ತಾರೆ. ಅದನ್ನು ನಾವು ಮಾತಾಡ್ಲಿಕ್ಕಾಗಲ್ಲ. ಬಟ್ ನಾನು ಹೇಳ್ತಿರೋದು, ಈ ಕೊಡಗಿಗೆ ಬಂದ್ವಾ, ಈ ಕಡೆ ಮಲೆನಾಡಾಯಿತು, ಈ ಕಡೆ ಮಾತಾಡೋ ಸ್ಟೈಲೇ ಬೇರೆ ರೀತಿ ಇರ್ತದೆ. ಈಗ ಉತ್ತರ ಕನ್ನಡ ಹೋಗಿದ್ದೆ, ಅಲ್ಲಿ ಮಾತಾಡೋ ಸ್ಟೈಲೇ ಬೇರೆ ಇರ್ತದೆ. ಯಾಕಂದರೆ ನೀವೆಲ್ಲ ಕಡೆ ಕೇಳಿರ್ತೀರ. ಯಾವ ಈಗ ತಮಾಷೆಗೆ ನಿಮ್ಮ ಅವನು ಉಸ್ಸೋಳ ಮಗನ ಬರ ಇಲ್ಲಿ ಅಂತ ಮಾತುಕಂತಾರೆ. ಅದು ಅಲ್ಲಿನ ಲ್ಯಾಂಗ್ವೇಜ್, ಅದು ತುಂಬ ಪ್ರೀತಿಯಿಂದ ಕರೆಯೋಂಥ ಮಾತದು. ಬಟ್ ನಮ್ಮ ಕಡೆ ಹೆಂಗೆ ಅಂತು ಅಂದರೆ ಯಾವನಿಗಂತ ಇದೆಯಾ ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಯ್ತದೆ. ಫಸ್ಟು ಏಟೆ ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ಅಂತ. ಹಂಗೆ ಡಿಫ್ರೆನ್ಸ್ ಅನ್ನೋದು ಒಂದೊಂದು ಕಡೆಯಿಂದ ಇರ್ತದೆ. ಇನ್ನು ಮುಂದೆ ಹೋಗೋಣ. ಅಲ್ಲೊಂದು ಒಳಗಡೆ ಒಂದು ಹೊಳೆ ಇದೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಲೊಕೇಶನ್, ಯಾವ ಥರ ಏನು ಅಂತೇಳಿ. ನೋಡಿ ಈ ಕ್ಲೈಮೇಟ್ಸ್ ಇದೆಯಲ್ಲ, ಇದನ್ನು ನೋಡೋಕ್ಕೂ ನಾವು ಅದೃಷ್ಟ ಮಾಡಿದ್ದು. ಇಂಥ ಒಂದು ವಾತಾವರಣದಲ್ಲಿ ಇರ್ತಾರೆ ನೋಡಿ. ಒಂದು ರೀತಿಯಲ್ಲಿ ಇವರು ಕಾಡು ಜನಗಳ ರೀತಿ ಇರ್ಬೋದು, ಬಟ್ ಆದ್ರೂ ಏನೋ ಒಂದು ರೀತಿಲಿ ನೆಮ್ಮದಿ ಇವರಿಗೆ. ನಮ್ದಂದರೆ ಈ ಸಿಟಿ ಕಡೆ ನಾವು ಆಲ್ಮೋಸ್ಟ್ ಟೌನಲ್ಗಳ ಕಡೆ ಇರೋರ ಪರಿಸ್ಥಿತಿ ಹೆಂಗೆ ಅಂದರೆ, ಬೆಳಗ್ಗೆ 7 ಕೆಲಸ ಸ್ಟಾರ್ಟ್ ಮಾಡು, ಸಂಜೆ ಗಂಟ ಆಫೀಸಲ್ಲಿ ಯಾವನು ಏನಂತಾನೆ ಆ ಮಾತುಗಳನ್ನ ಕೇಳು, ಅವನೇನಂದ್ರೂ ಸಹಿಸ್ಕೊಂಡು ಕೆಲಸ ಮಾಡು, ತಿನ್ನು ಬಂದು ಮಲಿಕು, ಇಷ್ಟೇ ಜೀವನ. ಆ ಧೂಳು, ಆ ಪೊಲ್ಯೂಷನ್ನು, ಈ ವಾತಾವರಣದಲ್ಲೇ ನಾವು ಆ ಸ್ಟ್ರಗಲಲ್ಲೇ ಬಂದುಬಿಡ್ತೀವಿ, ಲೈಫ್ ಕಳೀತಾ ಹೋಗ್ತೀವಿ. ಬಟ್ ಅಪರೂಪಕ್ಕೆ ಈ ಥರ ಒಂದು ಕಡೆ ಬಂತು ಅಂದಾಗ ಏನೋ ಒಂದು ಪಡ್ಕೊಂಡಂಗೆ ಆಗುತ್ತೆ ನಮಗೆ. ಏನೋ ಒಂದು ನೆಮ್ಮದಿ ಸಿಗ್ತದೆ ಇಂಥ ಜಾಗದಲ್ಲಿ. ಬನ್ನಿ ಇನ್ನು ಮುಂದೆ ಹೋಗೋಣ, ನಿಮ್ಗೆ ಹೊಳೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತೇಳಿ. ಬಟ್ ಏನು ಅಂದರೆ ಇಂಥ ಜಾಗಗಳಿಗೆ ಆದಷ್ಟು ಬಂದು ಒಂದು ರೀತಿ ಇವೆಲ್ಲ ಬಂದರೆ ಒಂದು ರೀತಿಲಿ ಇಲ್ಲಿರೋರಿಗೊಂದು ಕಂಫರ್ಟೇಬಲ್ ಇರ್ತದೆ. ಯಾವ ಥರ ಅಂತ ಹೇಳಿದ್ರೆ, ಇದು ಹೋಗ್ತಾ ಮುಂದೊಂದು ದಿನ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟೇ ಆಗ್ಬೋದು, ಇದು ಟೂರಿಸ್ಟ್ ಪ್ಲೇಸ್ಗಳೇ ಆಗ್ಬೋದು. ಆಲ್ಮೋಸ್ಟ್ ಈಗ ಮಡಿಕೇರಿ ಎಂಟ್ರೆನ್ಸಿಂದ
ಆಗಿದೆ ಆಲ್ರೆಡಿ. ಟೂರಿಸ್ಟ್ ಪ್ಲೇಸ್ಗಳು ತುಂಬ ಇದೆ. ಹೆಬ್ಬಿ ಫಾಲ್ಸು, ಮತ್ತು ಇನ್ನು ಈ ಕಡೆ ಬಂದು ಇರ್ಫು ಫಾಲ್ಸು ಎಲ್ಲ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಿ, ವೀಡಿಯೋಸ್ಗಳಲ್ಲಿ ಹಾಕಿರ್ತಾರೆ, ಮತ್ತು ಹೈವೇ ರೋಡ್ಗಳಲ್ಲಿ ಹಾಕಿರ್ತಾರೆ ಬೋರ್ಡ್ಗಳನ್ನ. ಅದನ್ನು ನೋಡಿ ಫುಲ್ ಯಾವ ಥರ ಇದೆ ಪ್ಲೇಸು ಅಂದರೆ ನೋಡಿ, ಫುಲ್ಲು ಡೌನ್ ಇದೆ. ಫಿಸಿಕಲಿ ನೀವು ಆಲ್ಮೋಸ್ಟ್ ಗಮನಿಸಿರ್ಬೋದು, ಈ ಕಡೆ ರೂಟಲ್ಲಿ ಕೆಲಸ ಮಾಡೋಂಥವ್ರೆಲ್ಲ ನೋಡಿ ಆಲ್ಮೋಸ್ಟು ಈ ಥರ ಏನು ರಬ್ಬರ್ ಮರಗಳಿರ್ತದೆ, ಇದಕ್ಕೆ ಇಂಥದ್ರಲ್ಲೇ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲರೂ. ಬೆಳಗ್ಗೆ ಮಾರ್ನಿಂಗೆ ಕರೆಕ್ಟಾಗಿ ಒಂದು 6:30-7 ಗಂಟೆ ಹೊತ್ತಿಗೆ ಬಂದು ತೋಟಗಳಿಗೆ ರೀಚ್ ಆಗ್ತಾರೆ. ಈ ಥರ ಎಲ್ಲ ಸೈಡ್ ಎಡ್ಜ್ಗಳಿರ್ತದೆ ನೋಡಿ, ಅಲ್ಲಿಗೆ ಹೋಗಿ ನಿಮ್ಗೆ ಹತ್ರನೇ ಹೋಗಿ ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ಈ ಥರ ಕೊರಿತಾರೆ, ನೀವು ನೋಡಿರ್ತೀರ ಎಲ್ಲ ಕಡೆನೂ. ಈ ಥರ ಕೊರೆದು ಇಲ್ಲಿ ಅದೊಂದು ಕ್ಯಾಪ್ ಇರುತ್ತೆ ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಇರುತ್ತೆ, ಅದನ್ನು ಕೊರೆದ ಜಾಗದಲ್ಲಿ ಕಟ್ತಾ ಹೋಗ್ತಾರೆ. ಇದೇನಿದೆ ಇದು ಸೋರಿ ಫೈನಲಿ ಇದಕ್ಕೆ ತುಂಬಿಕೊಳ್ಳುತ್ತೆ. ಇದಕ್ಕೆ ತುಂಬಿದ ತಕ್ಷಣ ಅದನ್ನು ತೆಗೆಸಿ ಅದನ್ನು ರಬ್ಬರ್ ಮಾಡ್ತಾರೆ. ಅಂದರೆ ಅದನ್ನು ಮಾಮೂಲಿ ಫ್ಯಾಕ್ಟ್ರಿಗಳಿಗೆ ತಗೋಗಿ ಅಲ್ಲಿಂದ ಅವರೇನೇನೋ ಹಾಕಿ ಮಾಡಿ ರಬ್ಬರ್ಸ್ ಮಾಡ್ತಾರೆ. ನೋಡಿ ಇದೇ ಬಂದೆ ನೋಡಿ, ಆಲ್ಮೋಸ್ಟು ರೀಚ್ ಆದೆ. ಬಟ್ ಈಗ ಮಳೆ ಸೀಸನ್ ಕಮ್ಮಿ, ಈ ಟೈಮಲ್ಲಿ ಇನ್ನು ಮಳೆ ಸೀಸನ್ ಕಮ್ಮಿ ಆಗ್ಬಿಟ್ಟಿದೆ ಈ ಸಲ, ಈ ವರ್ಷವೇ. ಬಟ್ ಇಷ್ಟೊತ್ತಿಗೆಲ್ಲ ಹಿಡ್ದಂಗೆ 24 ಅವರ್ಸು ಕೊಡಗು ಡಿಸ್ಟಿಕ್ಕು 24 ಅವರ್ಸ್ ಮಳೆ ಬರ್ತಾನೆ ಇರ್ತದೆ ನಾನ್ ಸ್ಟಾಪು. ಮಳೆಗೆ ಸ್ಟಾಪ್ ಅನ್ನೋದೇ ಇಲ್ಲ. ಇಲ್ಲಿ ಬಿಸಿಲು ಎಲ್ಲ ನೋಡೋದು ಅಪರೂಪ. ಏನು ಅಮ್ಮಮ್ಮ ಅಂದರೆ ಒಂದು ದಿನಕ್ಕೊಂದು 3 ಅವರ್ ಬಂದರೆ ಹೆಚ್ಚಾಗ್ತಿತ್ತು. ಬಟ್ ಈ ಸಲನೇ ವೆದರ್ ಚೇಂಜಸ್ಸಿಂದಾಗಿ ಮಳೆ ಕಮ್ಮಿ ಆಗ್ಬಿಟ್ಟಿದೆ. ಈ ಕಡೆನೇ ಮಳೆ ಇಲ್ಲ. ಇನ್ನೇನು ಬರ್ಬೋದು, ಆಲ್ಮೋಸ್ಟು ವೆದರ್ ಪ್ರಕಾರ ಇನ್ನೇನು ಸ್ಟಾರ್ಟ್ ಆಗ್ಬೋದು. ಬಟ್ ಮಳೆ ಬಂದ್ರೇ ಕೊಡಗೊಂಥರ ಚೆಂದ ನೋಡಲಿಕ್ಕೆ. ಮಾರ್ನಿಂಗ್ ನೀವು ಆದಷ್ಟು ಈ ಕಡೆ ಏನು ಅಡ್ವೆಂಚರ್ಸ್ ಬಂತು ಅಂದರೆ, ಒಂದು ಆ ಕಡೆ ಬಂದರೆ ಭಾಗಮಂಡಲ ಬಿಟ್ಟರೆ ಮಂದಲ್ಪೇಟೆ, ತುಂಬ ಥರ ಲೊಕೇಶನ್ಸ್ಗಳಿದೆ. ಇಲ್ಲ ಬೆಸ್ಟ್ ಲೊಕೇಶನ್ಸ್ಗಳಿದೆ, ಎಲ್ಲಿ ಬೇಕಾದರೂ ಹೋಗಿ ನೋಡ್ಬೋದು ನಾವು. ನೋಡಿ ಇದು ಒಂದು ಟೈಮಲ್ಲಿ ಕಂಪ್ಲೀಟಾಗಿ ಫುಲ್ಲು ತುಂಬಿ ಹರಿತಿತ್ತು. ಬಟ್ ಮಳೆ ಬರ್ದಿರೋ ಕಾರಣದಿಂದಾಗಿ ನೀರು ಕಮ್ಮಿಯಾಗಿದೆ ಅಷ್ಟೇ ಬಿಟ್ಟರೆ ಇಲ್ಲ ಕಂಪ್ಲೀಟಾಗಿ ಹರಿತಿತ್ತು. ಈಜು ಹೊಡಿಬೋದು ಅಂದರೆ. ಬಟ್ ಇನ್ನೊಂದೇನು ಅಂತ ಹೇಳಿದರೆ, ಇನ್ನು ಮುಂದೆ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ, ಅಂದರೆ ಮಾಮೂಲಿ ಹೈವೇ ಸಿಗ್ತದೆ, ಅಂದರೆ ನಮ್ಮ ಮಡಿಕೇರಿಗೆ ಹೋಗೋ ಹೈವೇ ಸಿಗ್ತದೆ, ಅಲ್ಲಿ ಒಂದು ಸ್ವಲ್ಪ ಆಳ ಇದೆ. ಬೇಕಾದ್ರೆ ಅಲ್ಲಿ ಈಜು ಹೊಡಿಬೋದು. ಬಟ್ ಇಲ್ಲಿ ಕಾಲು ಹೋಗೋಷ್ಟೇ ನೀರಿರೋದು, ಇಲ್ಲಿ ಈಜು ಹೊಡಿಲಿಕ್ಕೆಲ್ಲ ಆಗಲ್ಲ. ಸ್ನಾನ ಮಾಡ್ಬೋದು ಅಮ್ಮಮ್ಮ ಅಂದರೆ. ನೋಡಿ ಯಾವ ಥರ ಕ್ಲೈಮೇಟ್ಸ್ ಇದೆ ಅಂದರೆ, ಬನ್ನಿ ಒಂದು ಸಲ ವಿಸಿಟ್ ಮಾಡಿ. ಇಂಥ ಪ್ಲೇಸ್ಗಳನ್ನು ನೋಡಿ. ಲೈಫಲ್ಲಿ ನಾವು ತಗೋವಂಥದ್ದು ಏನೂ ಇಲ್ಲ. ಕೊನೆಗೆ ನಮಗೆ ಸಿಗೋಂಥದ್ದು ಬರೀ 6 ಅಡಿ 3 ಅಡಿ ಜಾಗ. ಅಲ್ಲಿಗೋದ್ರೂ ನಾವೇನು ತಗೋಗಲ್ಲ, ಅದು ನಮ್ದಲ್ಲ. ಹಂಗಾಗೋಗುತ್ತೆ ಆ ಪ್ಲೇಸು. ಅಲ್ಲೂ ಮೂಳೆ ಹೊಂಟೋಗ್ತೀವಿ. ಅಂಥ ಸಮಯದೊಳಗೆ ಫ್ರೀ ಅಂತ ಒಂದು ಟೈಮು ಅಂತ ನಿಮ್ಗೆ ಸಿಕ್ತು ಅಂದಾಗ ಆದಷ್ಟು ಈ ಥರ ವಾತಾವರಣಗಳನ್ನು ಸುತ್ತಿ ಮನಸ್ಸಿಗಾಗಲಿ ನಮ್ಮ ಒಂದು ದೇಹಕ್ಕಾಗಲಿ ಎರಡಕ್ಕೂ ತಂಪನ್ನೋದು ಸಿಗ್ತದೆ. ಈ ಥರ ಒಂದು ಲೊಕೇಶನ್ಗಳಲ್ಲಿ ತಿರುಗಾಡ್ತು ಓಡಾಡ್ತು ಎಂಜಾಯ್ಮೆಂಟ್ ತಾಳ್ತು ಅಂದರೆ. ಬನ್ನಿ ಫೈನಲಿ ನಿಮಗೆ ಎಂಡು ಅಂದರೆ, ಈಗ ನಾನು ಬಂದಿದ್ದು ಆಲ್ಮೋಸ್ಟು ಡೌನಲ್ಲಿ ಬಂದೆ. ಅಪ್ಪಿಂದ ನಿಮಗೆ ಆ ವ್ಯೂ ತೋರಿಸ್ತೀನಿ ಬನ್ನಿ, ಯಾವ ಥರ ಕಾಣುತ್ತೆ ಏನು ಅಂತೇಳಿ. ನನಗೆ ತಕ್ಷಣ ಅಂಜನಾದ್ರಿ ಬೆಟ್ಟ ಹೋಗಿ ಅಲ್ಲೆಲ್ಲ ಟ್ರಿಪ್ ಮಾಡಿದೆ. ಓಕೆ, ಎಲ್ಲ ಒಂದು ರೀತಿಲಿ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ಒಂದು ರೀತಿಲಿ ಚಿಕ್ಕ ಒಂದು ಸಕ್ಸಸ್ ಸಿಕ್ಕಂಗೆ ಆಯಿತು. ಬಟ್ ಅಲ್ಲಿ ಸಮಸ್ಯೆ ಏನಾಯಿತು ಅಂದರೆ, ಅಲ್ಲಿಂದ ಇಲ್ಲಿಗೆ ಬರೋತ್ತಿಗೆ ಫುಲ್ ಟಯರ್ಡ್ ಆಗೋಯಿತು. ಸುಮ್ಮನೆ ಲಾಗ್ಸ್ ಮಾಡೋದು, ಟ್ರಾವೆಲಿಂಗ್ ಲಾಗ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಪರಿಶ್ರಮ ಬೇಕು ಅದಕ್ಕೆ. ಸುಮ್ಮನೆ ಈಗ ಹೋಗಿ ತಕ್ಷಣ ನಾನು ಮಾಡಿಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ ಅಂತ ಆಗಲ್ಲ. ಒಂದೇ ದಿನ ಯಾರೂ ಸ್ಟಾರ್ ಹಾಕೋಕ್ಕಾಗಲ್ಲ ಯಾವುದ್ರಲ್ಲೇ ಆದ್ರೂ. ಈಗ ಡಾಕ್ಟರ್ ಬ್ರೋತಾಳಿ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನು. ನಾವೇನೋ ಒಂದು ಮಾಡಬೇಕಂತ ಇವತ್ತು ಓಡ್ತಾ ಇದ್ದೀವಿ ಅಂದರೆ ಅವರೆಲ್ಲ ನಮ್ಗೆ ಇನ್ಸ್ಪಿರೇಷನು. ಸುಮ್ಮನೆ ಡಾಕ್ಟರ್ ಬ್ರೋ ಆಗಲಿಲ್ಲ, ಬಟ್ ಅವ್ರ ಪ್ರಯತ್ನ ಇತ್ತು ಅವ್ರದ್ದು. ಆ ಪ್ರಯತ್ನದಿಂದಾಗಿ ಇವತ್ತು ಡಾಕ್ಟರ್ ಬ್ರೋ ಆಗಿದ್ದಾರೆ. ಅದು ಬಿಟ್ಟರೆ ಇನ್ನು ನಮ್ಮ ಗ್ಲೋಬಲ್ ಕನ್ನಡಿಗರು, ಅವ್ರು ಇನ್ನೂ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರ ಶೈಲಿ ಭಾಳ ತುಂಬ ಇಷ್ಟ ನನಗೆ. ಅವ್ರದ್ದೊಂದು ಸ್ಪೀಕಿಂಗ್ ಸ್ಕಿಲ್ಸ್ ಇದೆಯಲ್ಲ, ತುಂಬ ಇಷ್ಟ ನನಗೆ. ಅದು ಬಿಟ್ಟರೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟು ಇವ್ರದ್ದೆಲ್ಲ, ನಮಗೆ ಏನು ನಾವು ಈ ಥರ ಮಾಡಬೇಕು ನಾವು ಓಡ್ತಾಯಿದ್ದೀವಿ ಅಂದರೆ ನಮ್ಗೆ ಇವ್ರುಗಳ ಇನ್ಸ್ಪಿರೇಷನು. ಬಟ್ ಅವ್ರು ಏನು ಬೆಳೆದು ನಿಂತವ್ರೆ, ಬಟ್ ಅದೇ ಹಾದಿಲಿ ಹೋಗಿ ನಾವು ಅವ್ರ ಥರನೇ ಒಂದು ಬೆಳವಣಿಗೆ ಕಾರಣ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಪ್ರಯತ್ನಗಳನ್ನು ಪಡ್ತಾಯಿದ್ದೀವಿ. ಆದಷ್ಟು ನಿಮ್ಮಂಥ ನೋಡುವಂಥ ವ್ಯೂವರ್ಸ್ಗಳು ಸಪೋರ್ಟ್ ಮಾಡಿ
ಇಂಥ ಒಂದೊಂದು ಹೊಸ ಹೊಸ ಯೂಟ್ಯೂಬರ್ಸ್ ಬಂತು ಅಂದರೆ ಎಂಕರೇಜ್ ಮಾಡಿ ಆದಷ್ಟು ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಅವ್ರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತೇಳಿ ಅದು ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ನೀವೀಗ ನೋಡ್ತೀರ ಅರ್ಧ ಸ್ಕಿಪ್ ಮಾಡ್ತೀರಿ, ಏನು ಅರ್ಥ ಆಗ್ತದೆ? ಆಲ್ಮೋಸ್ಟ್ ಇದನ್ನು ನಾನು 2ನೇ ವೀಡಿಯೋದಲ್ಲಿ ನಿಮಗೆ ಹೇಳ್ತಾ ಇರೋದು. ಏನಕ್ಕೆ ಹೇಳಿ, ಈಗ ನೀವು ಕಂಪ್ಲೀಟಾಗಿ ನೋಡ್ತು ಅಂದರೆ ನನಗೆ ಅದರಿಂದ ಏನೋ ಇನ್ಕಮ್ ಬಂತು ಅಂದರೆ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡಲಿಕ್ಕೂ ನನಗೊಂದು ಸಪೋರ್ಟ್ ಇರ್ತದೆ. ಹೇಳಿ, ಏನೂ ಇಲ್ಲ, ಈಗ ನಾನು ಮಾಡಿ ವೀಡಿಯೋಸ್ಗಳಾಗ್ತೀನಿ, ನೀವು ವ್ಯೂಸು ಬರೋಲ್ಲ, ಲೈಕ್ಸು ಬರೋಲ್ಲ, ಶೇರು ಆಗೋಲ್ಲ, ಮತ್ತು ಕಮೆಂಟು ಮಾಡಲ್ಲ ಅಂದಾಗ ನಾನು ಏನಾಗ್ತೀನಿ ಅಂದರೆ ನನಗೆ ಬಂದಂಥ ಒಂದು ಕ್ರೇಜು, ಈಗ ನಾನು ಏನೋ ಹೊಸ್ದಾಗಿ ಏನೋ ಒಂದು ಮಾಡಬೇಕು ತೋರಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಬಂದು ತಕ್ಷಣಕ್ಕೆ ಎಲ್ಲ ಆ ಥರ ಅಂದರೆ ನನಗೆಲ್ಲ ಉಲ್ಟಾಗೋಯ್ತು ಅಂದರೆ ನನಗೆ ಅಲ್ಲಿ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಏನಕ್ಕೆ ಹೇಳಿ, ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಅನ್ನೋದೊಂದು ಬರ್ತದೆ. ಬಟ್ ನಾನು ಸತ್ಯವಾಗ್ಲೂ ಅದು ನಾನು ಇನ್ನೂ ಏನು ಹೇಳ್ತೀವಿ, ಇನ್ನೂ ನನಗೆ ವ್ಯೂ ಆಗಿಲ್ಲ, ಶೇರ್ ಆಗಿಲ್ಲ, ಏನು ನನಗೆ ಒಂದು ಲೆವೆಲ್ ಅನ್ನೋದೇ ಬರಲಿಲ್ಲ ಇದರಲ್ಲಿ ಯೂಟ್ಯೂಬಲ್ಲಿ ಅಂದ್ರೂ ನನ್ನ ಪ್ರಯತ್ನ ನಾನು ಬಿಡಲ್ಲ ಸ್ನೇಹಿತರೆ. ನನಗೆ ಗೊತ್ತು ನೀವೇ ಯಾವತ್ತಾದರೂ ಒಂದಿನ ನೀವುಗಳೇ ನನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ ನನಗೆ. ಬಟ್ ನನ್ನ ಪ್ರಯತ್ನ ಎಲ್ಲೂ ನಿಲ್ಲಿಸಲ್ಲ ಸ್ನೇಹಿತರೆ. ಬಟ್ ದಯವಿಟ್ಟು ನಿಮ್ಮ ಮನೆ ಮಗನ ಥರ ಹರಿಸಿ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮ್ಮೊಟ್ಟಿಗೆ. ನೋಡಿ, ಇದು ವ್ಯೂ ಪ್ರೆಸೆಂಟು ನೋಡಲಿಕ್ಕೆ ಒಂಥರ ಒಂದು ಸಮಾಧಾನ. ನೋಡಿ ಯಾವ ಥರ ಇದೆ ವ್ಯೂ ಅಂದರೆ, ಯಾವ ದುಡ್ಡು ಕೊಡ್ಬೇಕ್ರಿ ಇದನ್ನ ನೋಡೋದು ಒಂದು ಅದೃಷ್ಟ ಕಂಡ್ರಿ. ಇದನ್ನು ಯಾವ ಟೈಮಲ್ಲಿ ಅಂದರೆ ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಬರಬೇಕು, ಫುಲ್ಲು ಪೂರ್ತಿ ಮೇಲ್ಗಡೆ ಎಲ್ಲ ಹಿಮ ಕವರ್ ಆಗಿರ್ತದೆ, ಆ ಟೈಮಲ್ಲಿ ನೋಡಬೇಕು. ನೀವೆಲ್ಲ ನೋಡಿರೋ ಪ್ರಕಾರ ಆಲ್ಮೋಸ್ಟು ಇಂಥ ಲೊಕೇಶನ್ಗಳಲ್ಲಿ ಇದು ಸೇಮ್ ಈ ಥರ ಸಿಚುವೇಶನ್ ಇದ್ದೇ ಇರ್ತದೆ. ನೀವೆಲ್ಲ ಕಡೆ ನೋಡಿರ್ತೀರ, ವೀಡಿಯೋಸ್ಗಳಲ್ಲಿ ಎಲ್ಲ ಕಡೆ ನೋಡಿರ್ತೀರ. ಸಣ್ಣ ಪುಟ್ಟದಾಗಿ ಲಾಗ್ಸ್ಗಳು ಮಾಡೋರೆಲ್ಲ ಬಂದು ಹೋಗಿರ್ತಾರೆ ಆಲ್ಮೋಸ್ಟು. ನೆಕ್ಸ್ಟ್ ಪ್ಲ್ಯಾನು ಸ್ನೇಹಿತರೆ, ನಂದೇ ಆದ ಒಂದು ಎಕ್ಸ್ಪಲ್ಸ್ ಗಾಡಿ ಇದೆ, ಅಡ್ವೆಂಚರ್ ಗಾಡಿ. ಅದರಲ್ಲಿ ನಿಮಗೆ ಅಡ್ವೆಂಚರಸ್ ಆಗಿ ಏನಾದರೂ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಪಡೋಣ ಅಂತೇಳಿದ್ದೀನಿ. ಖಂಡಿತವಾಗ್ಲೂ ನಾನು ಅದನ್ನು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಬಂದೊಂದು ಮಂದಲ್ಪೇಟೆ ಇದೆ. ನಿಮಗೆ ಲೈವ್ ಅಂದರೆ ಕಂಪ್ಲೀಟಾಗಿ ಎಲ್ಲನೂ ತೋರಿಸ್ತೀನಿ, ಯಾವ ಥರ ಇದೆ ಅಡ್ವೆಂಚರ್ಸು ಏನು ಅಂತೇಳಿ ಪ್ರತಿಯೊಂದು ತೋರಿಸ್ತೀನಿ. ಬಟ್ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನ್ನ ಮೇಲೆ ಇರಲಿ. ಒಂದೇನೋ ನೀವು ಸಪೋರ್ಟ್ ಮಾಡ್ತಂದರೆ ನಾನು ಮುಂದಿನ ಏನೋ ಮಾಡಲಿಕ್ಕೆ ಇನ್ನೂ ಸಪೋರ್ಟಿವಾಗಿ ನಾನು ಹೋಗ್ತಾ ಇರ್ತೀನಿ. ಫೈನಲಿ ಮತ್ತೆ ರೀಚ್ ಆಗೋ ಸಮಯ ಬಂತು. ಮುಂದೆ ಹೋಗೋಣ, ಇನ್ನೊಂದು ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಹೋಗ್ತಾ ತೋರಿಸ್ತೀನಿ ನಿಮಗೆ. ಮುಂದೆ ಒಳ್ಳೊಳ್ಳೆ ಲೊಕೇಶನ್ಸ್ಗಳಿದೆ. ಆಲ್ಮೋಸ್ಟು ಕೊಡಗಿಂದ ಏನು ನಾವು ಕುಶಾಲನಗರ ದಾಟಿ ಶುಂಠಿಕೊಪ್ಪ ದಾಟಿ ಮುಂದೆ ಏನು ಬರ್ತೀವಿ, ಈ ಕಡೆ ರೂಟಲ್ಲಿ ಬಂದರೆ ಆಲ್ಮೋಸ್ಟು ವೆದರೇ ಪೂರ್ತಿ ಅಂದರೆ ಕಾಡು ಪೂರ್ತಿ ಅಂದರೆ ಯಾವ ಥರ ಅಂದರೆ ಪೂರ್ತಿ ಹಸಿರಿಂದನೇ ತುಂಬಿಟ್ಟೈತೆ. ಎಲ್ಲೋ ಅದರೊಳಗೆ ಮಧ್ಯದಲ್ಲಿ ಒಂದೊಂದು ಮನೆಗಳು ಕಾಣ್ತದೆ ನೋಡಿ, ಅದು ಕಂಡ್ರೆ ಕಂಡಂಗೆ, ಇನ್ನೆಲ್ಲ ಪೂರ್ತಿ ಕಾಡೇನೆ. ಮತ್ತು ನಿಮಗೆ ನಾನು ಆಗಲೇ ಫಸ್ಟೇ ಅದು ಹೊಳೆ ತೋರಿಸ್ತೆ ನೋಡಿ, ಸೇಮು ಅದೇ ಈ ಹೊಳೆ ಕಂಟಿನ್ಯೂಸ್ ಆಗಿ ಹೋಗಿ ಮುಂದಲ್ಲೊಂದು ಹೈವೇ ಅಂದರೆ ಮಡಿಕೇರಿಗೆ ಹೋಗೋ ಹೈವೇಗೆ ಅದು ಟಚ್ ಆಗ್ತದೆ. ಅಲ್ಲಿ ಮುಂದೆ ಬರೋಂಥ ಪ್ಲೇಸಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ದೊಂದು ಮೂವಿ ಇದೆ, ಮಹಾಕ್ಷತ್ರಿಯ. ಆ ಮೂವಿದು ಒಂದು ಫೈಟ್ ಸೀನ್ ಇದೆ. ಆ ಫೈಟ್ ಸೀನು ಅಲ್ಲೇ ಶೂಟಿಂಗ್ ಆಗಿದ್ದು. ಅದು ಬಿಟ್ಟರೆ ಇನ್ನೊಂದು ಅವ್ರದ್ದೊಂದು ಗ್ರೂಪ್ ಮಾಡಿ ಅವರು ಎಲ್ಲರನ್ನೂ ಕಿಡ್ನಾಪ್ ಮಾಡಿ ಇದಕ್ಕೆ ತಗೋಗ್ತಾರೆ ನೋಡಿ, ಒಂದು ಮನೆಗೆ ಮೇಲ್ಗಡೆ ಬೆಟ್ಟದ ಹತ್ರ. ಆ ಬೆಟ್ಟನೂ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಮೇಲ್ಗಡೆ, ಅಲ್ಲಿ ಶೂಟಿಂಗ್ ಆಗಿರೋದು. ಅಂದರೆ ನೀವು ಯೋಚನೆ ಮಾಡಿ ಆ ಟೈಮಲ್ಲಿ ಯಾವ ಥರ ಇತ್ತು, ಈ ಟೈಮಲ್ಲಿ ಯಾವ ಥರ ಅಪ್ಡೇಟ್ ಅಂದರೆ ಚೇಂಜ್ ಆಗಿದೆ ಅಂತೇಳಿ. ಬಟ್ ಅವಾಗ ಇನ್ನೂ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿತ್ತು ಪ್ಲೇಸಸ್ಸು. ಬಟ್ ಇವಾಗ ಒಂದು ಸ್ವಲ್ಪ ಹೋಗ್ತಾ ಈಗ ನೋಡಿ, ಆ ಹೊರಗಡೆ ಎಲ್ಲ ನೀವು ನೋಡಿರ್ತೀರ ಆಲ್ಮೋಸ್ಟು ಎಲ್ಲಿ ಕಾಡುಗಳಿತ್ತು ಎಲ್ಲ ಹೊಡೆದು ಫೈನಲಿ ಎಲ್ಲ ಸೈಟ್ಗಳು ಮಾಡಿಬಿಟ್ರು. ಹಾಗೆ ಬರ್ತಾ ಸ್ವಲ್ಪ ಹೊಡಿತಾ ಈಗ ಒಂದು ತಕ್ಕ ಮಟ್ಟಿಗೆ ಇದೆ. ಬಟ್ ನಾವು ಮುಂದಿನ ಫ್ಯೂಚರ್ ಗಂಟು ಹಿಂಗೆ ಇರ್ತದೆ, ನಾವು ಹೇಳಲಿಕ್ಕಾಗಲ್ಲ. ಅಷ್ಟು ಏನು ಅಂದರೆ ಸ್ನೇಹಿತರೆ, ಈ ಕಡೆ ರೂಟಲ್ಲಿ ಬಂದು ಇದು ಟೀ ಪೌಡರು, ಕಾಫಿ ಜಾಸ್ತಿ ಬೇರೆ ಕಡೆಗೆ ಮಾರಾಟ ಆಗೋದೇ ಇಲ್ಲಿಂದ ಆಲ್ಮೋಸ್ಟ್ ಜಾಸ್ತಿ. ಅದು ಬಿಟ್ಟರೆ ಇನ್ನು ಕರಿಮೆಣಸು, ಕಪ್ಪು ಮೆಣಸು ಅಂತ ಏನು ಹೇಳ್ತೀವಿ ನಾವು, ಅದನ್ನು ಆಲ್ಮೋಸ್ಟು ಬೆಳೆಯಂಥದ್ದು ಈ ಕಡೆ ರೂಟ್ಗಳಲ್ಲಿ. ಯಾಕಂದರೆ ಈಗ ನೀವು ನೋಡಿರ್ತೀರ, ಈಗ ಅಲ್ಲಿ ಯಾವುದಾದ್ರು ನೆಟ್ಟಿರ್ತಾರೆ, ಅಡಿಕೆ ಗಿಡ ಆಗಿರ್ಬೋದು, ಯಾವುದೇ ಆಗಿರಲಿ, ಅದಕ್ಕೇನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೇ ಅಂಬನ್ನು ಬಿಡ್ತಾರೆ. ಅಂಬು ಬಿಟ್ಟು ಅಲ್ಲಿಂದನೇ ಚೆನ್ನಾಗಿ ಅದಕ್ಕೆ ಮೆಡಿಸಿನ್ಸ್ಗಳು ಕೊಟ್ಟು ಒಳ್ಳೆ ಒಂದು ಫಲವತ್ತತೆ ಬರೋ ರೀತಿ ಮಾಡಿ ಅದನ್ನು ಚೆನ್ನಾಗಿ ಇದು ಮಾಡ್ತಾರೆ. ಅದು ಜಾಸ್ತಿ ಈ ಕಡೆ ರೂಟ್ಗಳಲ್ಲಿ. ನೆಕ್ಸ್ಟ್ ಇನ್ನು ಹೋಗೋಣ ಬನ್ನಿ. ಆನ್ ದ ವೇ ಗಾಡೀಲಿ ಹೋಗ್ಬೇಕಾದ್ರೆ ನಿಮ್ಮ ಪೂರ್ತಿಯ ಮಡಿಕೇರಿ ವ್ಯೂನ ತೋರಿಸ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇವರೇ ನಮ್ಮ ತಾಯಿ.
ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ ಇವರು. ಇವತ್ತು ನಾನೇನೋ ಒಂದು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಹೊರಟಿದ್ದೀನಿ, ನನ್ನ ಒಂದು ಪ್ರಯತ್ನದಿಂದ ಏನೋ ಮಾಡಬೇಕಂತ ಹೊರಟಿದ್ದೀನಿ ಅಂದರೆ ಕಾರಣನೇ ಇವರು. ಯಾರು ಆಲ್ಮೋಸ್ಟು ಸಪೋರ್ಟ್ ಮಾಡೋಕ್ಕೆ ಬರೋಲ್ಲ, ನಿನ್ಗೆ ಏನೋ ಒಂದು ಮಾಡ್ಕೊತ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನಮ್ಮ ತಾಯಿ ಹಿಂಗೆ ಮಾಡು ಹಂಗೆ ಮಾಡು, ಬಟ್ ಅವ್ರಿಗಷ್ಟು ಐಡಿಯಾಸ್ ಇಲ್ಲ. ಬಟ್ ಏನೋ ಒಂದು ರೀತಿ ನನಗೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ನನಗೆ ಒಂಥರ ಆಶ್ಚರ್ಯ, ನಮ್ಮ ತಾಯಿಗೆ ಇಷ್ಟೊಂದೆಲ್ಲ ಗೊತ್ತಾ ಅಂತೇಳಿ. ನೋಡಿ ಅಲ್ಲೊಬ್ಳಿದ್ದಾಳೆ ನಮ್ಮ ಅಕ್ಕನ ಪಾಪು ವೈಷ್ಣವಿ ಅಂತ. ಬೈಲಿ ಅವ್ರ ತಾಯಿ ಇಲ್ಲ ಪಾಪ, ರೀಸೆಂಟಾಗಿ ತೀರೋಗ್ಬಿಟ್ರು ಅವ್ರ ತಾಯಿ. ಅಲ್ಲಿ 1 ಇಯರ್ ಆಯಿತು. ಆಗ್ಲಿಂದ ಚಿಕ್ಕ ಪಾಪುಯಿಂದನೂ ನಮ್ಮೊಟ್ಟಿಗೆ ಬೆಳೆದಿದ್ದಾಳೆ ಪಾಪ. ನಮ್ಮ ತಾಯಿಗೆ ತುಂಬ ಹಚ್ಕೊಬಿಟ್ಟಿದ್ದಾಳೆ, ಇಬ್ಬರು ಹಚ್ಕೊಬಿಟ್ಟಿದ್ದಾರೆ. ನಮ್ಮ ತಾಯಿನ ಅವಳು ಹಚ್ಕೊಂಡಿದ್ದಾಳೆ, ಅವಳನ್ನ ನಮ್ಮ ತಾಯಿ ಹಚ್ಕೊಬಿಟ್ಟಿದೆ. ಇಬ್ಬರು ಹಂಗೆ, ಒಬ್ರನ್ನ ಬಿಟ್ಟು ಒಬ್ರು ಇರೋಲ್ಲ. ಇದು ನಮ್ಮ ಫ್ಯಾಮಿಲಿ. ಇನ್ನೂ ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ಇದು ಬಂದು ನಮ್ಮ ತಾಯಿ ಮನೆ. ಇದು ನಮ್ಮ ಮನೆ ತೋರಿಸ್ತೀನಿ ಬನ್ನಿ ನಿಮಗೆ. ಹುಣಸೂರೇ ನಮ್ಮದು. ಅಲ್ಲಿ ನಮ್ಮ ಮನೆ ಯಾವ ಥರ ಇದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಬನ್ನಿ. ಇವರೇ ನಮ್ಮ ಒಂದು ರೀತಿಲಿ ನಮ್ಮ ಸಿಸ್ಟರ್ಗಿಂತ ಇವರೇ ನಮ್ಮ ಸಿಸ್ಟರ್ ಅನ್ಕೋಬೇಕು ನಾವು ಇವ್ರನ್ನ. ಆಲೇ ಕೋಪ ಮಾಡ್ಕೊಬಿಟ್ಟಿದ್ದಾರೆ. ಏನಕ್ಕೆ ಮೇಡಮ್, ಏನಕ್ಕೆ ಕೋಪ ನಿಮ್ದು ಹೇಳಿ? ಏನಕ್ಕೆ ಅಂತ ಹೇಳಿ, ಅಲ್ಲಿ ಲೈವಲ್ಲಿದ್ದಾರೆ. ಏನಕ್ಕೆ ಅಂತ ಹೇಳಿ ನಿಮ್ಮ ಕೋಪ ಏನಕ್ಕೆ ಅಂತ? ಹಾಂ ಹೇಳಿ ಮೇಡಮ್, ಏನಕ್ಕೆ? ನಮ್ಮ ತಾಯಿ ಅಂದರೆ ನಮ್ಮ ಅಕ್ಕನ ಮಗಳು ಇವಳು. ನಮ್ಮ ಮನೆಗೆ ಒಂಥರ ತಾಯಿ ಇದ್ದಂಗೆ ಇವಳು. ನಮ್ಮ ತಾಯಿ ಬಿಟ್ಟರೆ ಇವಳೇ ತಾಯಿ ಇದ್ದಂಗೆ. ಎಲ್ಲ ಇವಳದೇ ನಡೆಯೋದು. ನಮಗೆ ಯಾಕೆ ಕೊಟ್ಬಿಡ್ತಾಳೆ? ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡ್ತು ಅಂದರೆ ಇವಳ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು, ಹೇಳ್ಬೇಡ ಅಂತ. ನಮ್ಮ ಮನೇಲಿ ಏನೇ ವಿಚಾರ ನಡೆದ್ರು ಒಂಥರ ನಮಗೆ ಒಂಥರ ಟೀಚರ್ ಇವಳು. ಯಾಕೋ ಏನೋ ಆಗಿರಬೇಕು ಮೋಸ್ಟ್ಲಿ. ಎಷ್ಟು ಕರೆದ್ರೂ ಮಾತಾಡಿಸ್ತಾ ಇಲ್ಲ, ಅಳ್ತಾ ಇದ್ದಾಳೆ. ಏನಕ್ಕೆ ಎತ್ತ ಅಂತೇಳಿ ಗೊತ್ತಿಲ್ಲ, ವಿಚಾರಿಸ್ತೀನಿ ಮತ್ತೆ. ಬನ್ನಿ ನಾವು ಮುಂದೆ ಹೋಗೋಣ, ನಿಮಗೆ ಒಳ್ಳೆ ವ್ಯೂ ತೋರಿಸ್ತೀನಿ ನಮ್ಮ ಕೊಡಗ್ದು ಯಾವ ಥರ ಇದೆ ಏನು ಅಂತೇಳಿ. ಬನ್ನಿ ಹೊರಡೋಣ. ನಿಮ್ಗಾಗಲೇ ತೋರಿಸ್ತೀನಿ ನಾನು. ಅಲ್ಲಿದು ಅಂದರೆ ನಿಮ್ಗೆ ಅಲ್ಲೊಂದು ಹೊಳೆ ತೋರಿಸ್ತೀನಿ ನೋಡಿ, ಅದು ಇಲ್ಲೇ ಹೋಗ್ತದೆ ಹೊಳೆ. ಅಲ್ಲಿ ಎಂಟ್ರೆನ್ಸ್ ಅಂದರೆ ಇದು ಹೈವೇ, ಇದು ಮಡಿಕೇರಿ ಹೋಗೋ ಹೈವೇ. ಇದು ಕೊಯ್ನಾಡು ಅಂತೇಳಿ. ನಿಮ್ಗೆ ಅಲ್ಲಿ ತೋರಿಸ್ತೀನಿ ಮುಂದೆ ಹೊಳೆ ಯಾವ ಥರ ಇದೆ ಏನು ಅಂತೇಳಿ. ಬನ್ನಿ ಒಂದು ನಿಮಿಷ. ಹಂಗೆ ಒಳ್ಳೇದು ಮಾಡಪ್ಪ ದೇವ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದು ಮಾಡಪ್ಪ. ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ ಆಗೋ ರೀತಿ ಮಾಡಪ್ಪ ಎಲ್ಲರಿಗೂ. ನೋಡಿ ಇದೇ ಬೆಸ್ಟ್ ಒಂದು ಒಳ್ಳೆ ಲೊಕೇಶನ್ ಸಿಕ್ಕಿದೆ. ಪೂರ್ತಿಯಾಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೆಲ್ಲ ಯಾವ ಥರ ಮಾಡ್ಕೊಂಡಿರ್ತಾರೆ ನೋಡಿ ಮೆಟ್ಲುಗಳನ್ನ. ಆಲ್ಮೋಸ್ಟು ಬೆಟ್ಟ ಏನಿದೆ ಅದ್ರ ಡೌನ್ಸ್ ಎಲ್ಲಿ ಲೆವೆಲ್ ಇದೆ ಜಾಗಗಳು ಅಲ್ಲಲ್ಲೇ ಮನೆ ಮಾಡಿರ್ತಾರೆ ಈ ಕಡೆ ರೂಟಲ್ಲಿ. ಫ್ರಂಟ್ ವ್ಯೂ ನೋಡಿ ಯಾವ ಥರ, ಒಂಥರ ಏನೋ ಸೆಟ್ ಮಾಡಿ ಮಡಗಿದಾರೇನೋ ಅನ್ನೋ ಫೀಲ್ ಬರಬೇಕು. ಆ ರೀತಿ ಕಾಣಿಸುತ್ತೆ ನೋಡಿ ಹಂಗೆ. ಯಾವ ಥರ ಇದೆ ವ್ಯೂ ಅಂದರೆ ಕೊಟ್ಟರು ಇದು ಎಲ್ಲೂ ನೋಡ್ಲಿಕ್ಕಾಗಲ್ಲ ನಮಗೆ. ಅಂದರೆ ಕಂಪ್ಲೀಟಾಗಿ ಅದನ್ನು ನೋಡಬೇಕು ಅಂದರೆ ನಾವು ಹತ್ರನೇ ಹೋಗಬೇಕು, ಮೇಲ್ಗಡೆಯಿಂದ ವ್ಯೂ ನೋಡಬೇಕು, ಇನ್ನೂ ಸೂಪರಾಗಿ ಕಾಣುತ್ತೆ. ಇಲ್ಲಿ ಏನು ಸಮಸ್ಯೆ ಅಂದರೆ ಈ ಕಡೆ ರೂಟ್ಗಳಲ್ಲಿ ಅಲ್ಲಿ ಬರ್ಬೋದು, ಆ ಕಡೆ ಎಲ್ಲ ಕಾಡು ರೂಟ್ಗಳಿದೆ. ಬಟ್ ಸಮಸ್ಯೆ ಏನು ಅಂದರೆ ಆನೆ ಕಾಟಗಳು ಜಾಸ್ತಿ ಈ ಕಡೆ. ಬಟ್ ನಾವೇನೋ ಧೈರ್ಯ ಮಾಡಿ ಬಂದ್ಬಿಟ್ಟು ಆಮೇಲೆ ಎಲ್ಲ ಸಿಗಾಕೊಂಡು ಯಾಕೆ ಬೇಕು. ಆಮೇಲೆ ಅಲ್ಲಿ ರೂಟ್ ಒಂದು ಸಲ ತಪ್ಪು ಅಂದರೆ ರೂಟು, ಮತ್ತಿನ್ನು ಅಲ್ಲಿ ಎಲ್ಲಿ ಹೋಗ್ಬೇಕಂತಲೂ ಕರೆಕ್ಟಾಗಿ ಗೊತ್ತಾಗಲ್ಲ ಒಳಗಡೆ. ಆ ಥರ ಇದೆ ಲೊಕೇಶನ್ಸು. ಈ ಕಡೆ ಬಂತು ಅಂದರೆ ಸೇಮ್ ಲಬ್ಬರ್ ಮರಗಳು ಈ ಕಡೆ ಎಲ್ಲ ರೂಟಲ್ಲಿ. ಒಂದು ಫಸ್ಟ್ ರೋಡ್ ಪಾಸ್ ಆಗಿ ಎಲ್ಲ ಬಂತು ಅಂದರೆ ಪೂರ್ತಿ ರಬ್ಬರ್ ಮರಗಳೇ ಜಾಸ್ತಿ ಈ ಕಡೆ ಪೂರ್ತಿ ಲೊಕೇಶನ್ನು. ಇನ್ನೂ ಮುಂದೆ ಹೋಗ್ತಾ ಹೋಯ್ತು ಅಂದರೆ ಫುಲ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಿಂಗೆ ಮುಂದೆ ಬಂತು ಅಂದರೆ ಈ ಕಡೆ ಸ್ವಲ್ಪ ರೈಟಿಗೆ ನೋಡ್ತು ಅಂದರೆ ಮಡಿಕೇರಿಯಿಂದ ಒಂದು 15 ಕಿಲೋಮೀಟ್ರ್ ಬಂತು ಅಂದರೆ ಈ ಲೊಕೇಶನ್ ಇರೋದು. ಅಂದರೆ ಹೈವೇ ಪಕ್ಕನೇ ನಮಗೆ ವ್ಯೂ ಕಾಣೋಂಥದ್ದು. ಹಿಂಗೆ ಫ್ರಂಟಲ್ಲಿ ನೋಡಿದ್ರೆ ನೋಡಿ ನಮ್ಮ ಚಾಮುಂಡೇಶ್ವರಿ ತಾಯಿದು ಒಂದು ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ. ಈಗ ಹೊಸ್ದಾಗಿ ಓಪನ್ ಆಗಿರೋ ದೇವಸ್ಥಾನ, ಒಂದು 5-6 ವರ್ಷ ಆಗಿರ್ಬೇಕು ಆಲ್ಮೋಸ್ಟ್ ಓಪನ್ ಆಗಿ. ಯಾವ ಥರ ವ್ಯೂ ಇದೆ ನೋಡಿ ಒಂದ್ಸಲ ಹಂಗೆ. ಇನ್ನು ಯಾವ ಥರ ವ್ಯೂ ಕಾಣುತ್ತೆ ಮುಂದೆ ಹೋಗ್ತಾ ಫ್ರೀ ಸಿಕ್ಕಾಗೆಲ್ಲ ಬರ್ತಾಯಿರ್ತೀನಿ ಈ ಕಡೆ. ಫಸ್ಟ್ ಬಂದರೆ ಅಡ್ವೆಂಚರ್ ಪ್ಲ್ಯಾನ್ ಇದೆ ನೆಕ್ಸ್ಟ್ ನಂದು. ನೆಕ್ಸ್ಟ್ ವೀಡಿಯೋ ಅಂತೇಳಿ ಮಾಡಿದ್ರೆ ಲಾಕ್ಸ್ ಅಂತ ಮಾಡಿದರೆ ಅದು ಅಡ್ವೆಂಚರ್ದೇ ಆಗಿರ್ತದೆ. ನಾನು ಗಾಡಿನೇ ತರ್ತೀನಿ. ಏನಕ್ಕೆ ಅಂದರೆ ಇಂಥ ಜಾಗಗಳಿಗೆ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಬಂದು ನಮಗೆ ಕಂಫರ್ಟೇಬಲ್ ಇರೋಲ್ಲ. ಕೇಳಿ ಈಗ ಎಲ್ಲೋ ಈಗ ಇಷ್ಟು ದೂರ ನಡೀತೀವಿ ಅಂದರೆ ಕಾರನ್ನು ಪಾರ್ಕ್ ಮಾಡಲಿಕ್ಕೂ ಜಾಗ ಇರೋಲ್ಲ ಇಲ್ಲೆಲ್ಲೂ. ಇಲ್ಲಿ ಹಾಕ್ಲಿಕ್ಕೂ ಆಗಲ್ಲ. ಯಾಕಂದರೆ ಇದೆಲ್ಲ ನಿಮ್ಗೆ ಗೊತ್ತಿರೋ ಪ್ರಕಾರ ಇದೆಲ್ಲ ಘಾಟ್ ಸೆಕ್ಷನ್ಸು. ಆಲ್ಮೋಸ್ಟು ಟರ್ನಿಂಗ್ಸ್ಗಳು ಜಾಸ್ತಿ. ಇಲ್ಲೇನಿದ್ರೂ ಬೈಕೇ ಸರಿ ಇಂಥ ಲೊಕೇಶನ್ಗಳಿಗೆ ಬರ್ತೀವಿ ಅಂದರೆ ಬೈಕೇ ಸರಿ. ನೋಡಿ ಯಾವ ಥರ ಇದೆ ಅಂದರೆ ಇಲ್ಲಿ ಕರ್ಕೊಂಬಂದು ಯಾರನ್ನಾದರೂ ಕಿಡ್ನಾಪ್ ಮಾಡಿ ತಗೊಬಂದುಬಿಟ್ರು ಗೊತ್ತಾಗಲ್ಲ. ಇಲ್ಲಿ ಅವ್ನಿಗೆ ತಲೆ ಕೆಟ್ಟು ಓಡ್ಬೇಕು, ನಾನು ಎಲ್ಲಿ ಬಂದಿದ್ದೀನಿ ಎಲ್ಲಿ ಹೋಗ್ಬೇಕು ಅಂತ ದಾರಿನೇ ಗೊತ್ತಾಗಬಾರ್ದು. ಆ ಥರ ಇದೆ ಪ್ಲೇಸ್ ಇದು. ಇನ್ನೂ ಒಳಗಡೆ ಬರೀ ನಾನು ತೋರಿಸ್ತಾ ಇರೋದು ನಿಮ್ಗೆ ಆಲ್ಮೋಸ್ಟು ಹೈವೇ ಪಕ್ಕ.
ಹೈವೇ ಪಕ್ಕದ ತೋರಿಸ್ತಾ ಇರೋದು. ಒಳಗಡೆ ಹೋದರೆ ಇನ್ನೂ ಇದೆ ಜಾಗ, ಎಂಡೇ ಇಲ್ಲ. ಹಿಂಗೆ ಸ್ಟ್ರೈಟ್ ಹೋಯ್ತು ಅಂದರೆ ನೆಕ್ಸ್ಟ್ ನಾಗರಹೊಳೆನೇ. ಇದು ಈ ರೂಟಲ್ಲಿ ಪಾಸಾಗಿ ನಡ್ಕೊಂಡು ಹೊಂಟೋಯ್ತು, ಏನೋ ರೂಟ್ ಗೊತ್ತಿದೆಯೋ ಲೆಕ್ಕಾಚಾರದಲ್ಲಿ ಹೋಯ್ತು ಅಂದರೆ